ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ರಾಜ್ಯಾಧ್ಯಕ್ಷ ಎಚ್.ಎಂ. ರೇವಣ್ಣ, ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವರ ಸೂಚನೆ ಮೇರೆಗೆ ಜುಲೈ 11ರಂದು ಬೆಳಗ್ಗೆ 11ಕ್ಕೆ ಲಕ್ಷ್ಮೇಶ್ವರ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಪ್ರಾಧಿಕಾರದ ವತಿಯಿಂದ ಜನತಾ ದರ್ಶನ ಜರುಗಲಿದೆ ಎಂದು ಯೋಜನೆಗಳ ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷ ನಾಗರಾಜ ಮಡಿವಾಳ ತಿಳಿಸಿದರು. ಈ ಕುರಿತು ಅವರು ಮಂಗಳವಾರ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಮಾಹಿತಿ ನೀಡಿದರು. ತಾಲೂಕಿನ ಎಲ್ಲ 14 ಗ್ರಾಮ ಪಂಚಾಯತ್ಗಳ ಅರ್ಹ ಫಲಾನುಭವಿಗಳು ಜನತಾ ದರ್ಶನದಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳುವ ಅವಕಾಶ ಇದೆ. ಗದಗ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಬಿ.ಬಿ. ಅಸೂಟಿ ಸೇರಿದಂತೆ ಪಂಚ ಗ್ಯಾರಂಟಿ ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳು ಹಾಗೂ ಗ್ಯಾರಂಟಿ ಅನುಷ್ಠಾನ ಸದಸ್ಯರು ಸಮಾರಂಭದಲ್ಲಿ ಭಾಗವಹಿಸುವರು. ಹೆಚ್ಚಿನ ಮಾಹಿತಿಗಾಗಿ 9902109785 ಇಲ್ಲಿಗೆ ಸಂಪರ್ಕಿಸಲು ಅವರು ಮನವಿ ಮಾಡಿದರು. ವರದಿ ನಾಗರಾಜ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ನಮ್ಮ ಕರ್ನಾಟಕ ಸರ್ಕಾರ ಆದೇಶದಂತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು, ರಾಜ್ಯ ಅಧ್ಯಕ್ಷರಾದಂಥ ಎಚ್.ಎಂ. ರೇವಣ್ಣ ಸರ್ ಅವರು ಈ ಪಂಚ ಗ್ಯಾರಂಟಿಯ ಯೋಜನೆದ ಜನತಾ ದರ್ಶನವನ್ನು ಪ್ರತಿ ತಾಲೂಕು ವೈಸ್ ಜನತಾ ದರ್ಶನ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಮ್ಮ ಇಲಾಖೆಯಲ್ಲಿ ಆದೇಶವನ್ನು ಸರ್ಕಾರದಿಂದ ನೀಡಿದ್ದು, ಹಾಗಾಗಿ ತಾರೀಕು 11/7/2025 ಲಕ್ಷ್ಮೇಶ್ವರ ನಗರದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ತಾಲೂಕು ಪಂಚಾಯತಿಯ ಅವನ ಆಫೀಸದಲ್ಲಿ ನಮ್ಮ ಪಂಚ ಗ್ಯಾರಂಟಿಯ ಆಫೀಸಿನಲ್ಲಿ ಜರುಗುತ್ತಿದ್ದು, ಬೆಳಗ್ಗೆ 11ರಿಂದ ಸಾಯಂಕಾಲ 5ರವರೆಗೆ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವನಿಧಿ, ಶಕ್ತಿ ಯೋಜನೆ ಹಾಗೂ ಗೃಹ ಜ್ಯೋತಿಯ 5 ಇಲಾಖೆಯ ಮುಖ್ಯ ಅಧಿಕಾರಿಗಳು ಈ ಆಫೀಸಿನಲ್ಲಿ ಕಾರ್ಯವನ್ನು ವಹಿಸುತ್ತಿದ್ದು, ನಮ್ಮ ಲಕ್ಷ್ಮೇಶ್ವರ ಮತ್ತು 14 ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಏನು ಸಮಸ್ಯೆಗಳು ಕುಂದುಕೊರತೆಯಾಗಿದೆ ಅವತ್ತಿನ ದಿನದಲ್ಲಿ ಆಗಿಂದಾಗಲೇ ಸರಿಪಡಿಸಬೇಕಂತೇಳಿ ಆದೇಶವನ್ನು ಹೊರಡಿಸಿದ್ದು, ಹಾಗಾಗಿ ಇಲ್ಲಿ ನಮ್ಮ ಆಫೀಸ್ನಲ್ಲಿ 5 ಇಲಾಖೆಯ ಡಾಟಾ ಮತ್ತು ಕಂಪ್ಯೂಟರ್ ತೊಗೊಂಬಂದು ಜನರಿಗೆ ಜನತಾ ದರ್ಶನದ ಕಾರ್ಯಕ್ರಮದಲ್ಲಿ ಅವತ್ತೇ ಸರಿಪಡಿಸುವಂಥ ಕೆಲಸ ನಮ್ಮ ಆಫೀಸರ್ ಮಾಡಬೇಕಂತೇಳಿ ನಾವು ಆದೇಶವನ್ನು ಮಾಡಿದ್ದು.